Never on fire. ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರು ಭೇಟಿಯಾಗಿದ್ದಾರೆ. ಬಿಜೆಪಿ ಬಣ ಫೈಟ್ ನಡುವೆ ಬೊಮ್ಮಾಯಿ ಲೆಕ್ಕಾಚಾರ ಏನಾಗಿರಬಹುದು? ಹಾಗಾದ್ರೆ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಇಬ್ಬರು ನಾಯಕರ ಭೇಟಿ, ಅದು ಈ ಸಂದರ್ಭದಲ್ಲಿ ಬಣ ಬಡಿದಾಟ ತಾರಕಕ್ಕೆ ಹೋಗಿದೆ ಆಲ್ರೆಡಿ. ಈಗ ಬೊಮ್ಮಾಯಿ ಲೆಕ್ಕಾಚಾರ ಏನಿರಬಹುದು? ಲಾಭ ಪಡೆದುಕೊಳ್ಳುವ ಲೆಕ್ಕಾಚಾರ ಮಾಡ್ತಿದ್ದಾರೆ ಹಾಗಾದ್ರೆ ಮಾಜಿ ಸಿಎಂ. ಬಿಜೆಪಿ ತಟಸ್ಥ ಬಣದ ನಾಯಕರಾಗಿದ್ದಾರೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಇವ್ರದೊಂದು ಬಣ ಇದೆ, ತಟಸ್ಥ ಬಣ. ಪಕ್ಷದೊಳಗಿನ ಬೆಳವಣಿಗೆಗಳ ಕುರಿತು ಅಮಿತ್ ಶಾ ಜೊತೆ ಮಾತುಕತೆ ನಡೆಸಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ನಡೆ ಏನಾಗಿರ್ಬೋದು ಹಾಗಾದ್ರೆ ಚರ್ಚೆಗಳು? ಏನ್ ಲೆಕ್ಕಾಚಾರ ಬೊಮ್ಮಾಯಿದು? ಯಾಕಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕಚ್ಚಾಟ ಶುರುವಾಗಿದೆ. ಯತ್ನಾಳ್ ಟೀಮ್ ಮತ್ತು ವಿಜೇಂದ್ರ ಬಣದ ಮಧ್ಯೆ. ಹಾಗಾಗಿ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅನ್ನುವಂಥ ಲೆಕ್ಕ ಏನಾದರೂ ಇಲ್ಲಿ ವರ್ಕೌಟ್ ಆಗಬಹುದಾ? ತಟಸ್ಥ ಬಣದ ನಾಯಕರನ್ನೇ ಇಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿ ಏನಾದರೂ ಅಮಿತ್ ಶಾ ಮುಂದೆ ಕೇಳ್ಕೊಂಡ್ರ ಸಾಧ್ಯತೆಗಳು ಕೂಡ ಇರುತ್ತೆ. ಬಸವರಾಜ ಬೊಮ್ಮಾಯಿ ಅವರನ್ನೇ ಏನಾದರೂ ಆ ಸ್ಥಾನಕ್ಕೆ ಕೂರಿಸುವಂಥ ಚರ್ಚೆಗಳು ನಡೆದಿರಬಹುದಾ? ಯಾಕೆಂದ್ರೆ ಈಗ ಮತ್ತೊಬ್ಬ ಲಿಂಗಾಯತ ನಾಯಕನನ್ನ ಹುಟ್ಟುಹಾಕುವಂತಹ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ ಬಿಜೆಪಿಯಲ್ಲಿ. ಹಾಗಾದ್ರೆ ಇಲ್ಲಿ ಬೊಮ್ಮಾಯಿಗೆ ಏನ್ ಲಾಭ? ಯಾಕಂದ್ರೆ ಇದೇ ಟೈಮ್ ಅಲ್ಲಿ ಹೋದ್ರೆ ಆ ಎರಡೂ ಟೀಮ್ಗಳ ಬಣ ಬಡಿದಾಟದ ಮಧ್ಯೆ ನಮಗೆ ಇಲ್ಲಿ ಮಣೆ ಹಾಕಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಬೊಮ್ಮಾಯಿ ಅವ್ರದ್ದಾಗಿರಬಹುದು. ಯಾಕಂತ ಹೇಳಿದ್ರೆ ತಟಸ್ಥರಾಗಿದ್ದಾರೆ ಈ ವಿಚಾರದಲ್ಲಿ ಬೊಮ್ಮಾಯಿ. ಯಾಕಂದ್ರೆ ಅಲ್ಲಿ ನೋಡಿ ಸಾಫ್ಟ್ ಕಾರ್ನರ್ ಇರಬಹುದು ಅವರು ವಿಜೇಂದ್ರ ಅವ್ರ ಪರವಾಗಿ, ಆದರೆ ಅದು ವ್ಯಕ್ತವಾಗ್ತಾ ಇಲ್ಲ ಅಷ್ಟೇ. ಈ ಕಡೆ ಯತ್ನಾಳ್ ಅವರ ಟೀಮ್ ವಿರುದ್ಧವಾಗಿ ಕೂಡ ಇವರು ಮಾತಾಡ್ತಾ ಇಲ್ಲ, ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆ ಪರಿಸ್ಥಿತಿಯ ಲಾಭ ಮಾಡಿಕೊಳ್ಳೋಕೆ ಬೊಮ್ಮಾಯಿ ಮುಂದಾಗಿದ್ದಾರೆ. ಪಕ್ಷದೊಳಗಿನ ಬೆಳವಣಿಗೆಗಳ ಕುರಿತು ಅಮಿತ್ ಶಾಗೆ ಕೆಲವು ಮಾಹಿತಿಯನ್ನ ಬೊಮ್ಮಾಯಿ ಕೊಟ್ಟಿದ್ದಾರೆ. ಅಮಿತ್ ಶಾ ಕೂಡ ಕೆಲವು ಮಾಹಿತಿಗಳನ್ನ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿ ಭಿನ್ನರ ನಡುವಿನ ಕಚ್ಚಾಟ ನೋಡ್ತಾ ಇದೀವಿ ನಾವು. ಅದರ ಮಧ್ಯೆನೇ ಈ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳೋಕೆ ಬೊಮ್ಮಾಯಿ ಏನಾದರೂ ಮುಂದಾಗ್ತಾ ಇದ್ದಾರಾ? ಅವರಿಗೆ ಆಗುವಂಥ ಲಾಭ ಅಥವಾ ಅವರ ತಟಸ್ಥ ಬಣಕ್ಕೆ ಆಗುವಂಥ ಲಾಭಗಳೇನು ಅನ್ನುವಂಥದ್ದು ಸಾಧ್ಯತೆ ಇಲ್ಲಿ ಅಮಿತ್ ಶಾ ಅವರ ಭೇಟಿಯ ಹಿಂದೆ? ಪ್ರಭು, ಮಾಜಿ ಸಿಎಂ ಹಾಗೆ ಹಾಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರಾಗಿರುವಂತಹ ಅಮಿತ್ ಶಾ ಅವರ ಈ ಭೇಟಿ ವಿಚಾರಕ್ಕೆ ಹಲವಷ್ಟು ಹೊಸ ಹೊಸ ವಿಚಾರಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಒಂದು ಕಡೆ ಅಮಿತ್ ಶಾ ಅವರ ಭೇಟಿಯ ವೇಳೆ ರಾಜ್ಯ ರಾಜಕೀಯದ ಬಗ್ಗೆ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಅವರ ಆಪ್ತ ಮೂಲಗಳ ಪ್ರಕಾರ ಇದು ಕೇವಲ ಸೌಜನ್ಯದ ಭೇಟಿ. ಸಂಸತ್ ಅಧಿವೇಶನ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಭೇಟಿಯಾಗಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಅದರ ಹೊರತಾಗಿಯೂ ಕೂಡ ಇಬ್ಬರು ನಾಯಕರು ಕೆಲವೊಂದಷ್ಟು ಹೊತ್ತು ರಾಜ್ಯ ರಾಜಕಾರಣದ ಬಗ್ಗೆ, ಪಕ್ಷದೊಳಗಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಇನ್ನೊಂದು ಮಾಹಿತಿ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರ ಹಾಗೆ ಒಳಗೊಳಗೆ ಆಗ್ತಿರುವಂತಹ ಪಕ್ಷದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಭಿನ್ನ ಮತ್ತು ರಾಜ್ಯಾಧ್ಯಕ್ಷರ ಬಣದ ಎರಡೂ ಬಣಗಳ ನಡುವೆ ಅಂತರವನ್ನ ಕಾಯ್ದುಕೊಂಡಿದ್ದಂತಹ ಬೊಮ್ಮಾಯಿಯವರ ತಂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಕಳೆದ ಎರಡು ಸಭೆಗಳಲ್ಲಿ ಗೋಚರವಾಗಿತ್ತು. ಆ ತಟಸ್ಥ ಬಣದ ವಿಚಾರದಲ್ಲಿಯೇ ಎರಡೂ ಬಣಗಳು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದವು. ಬೊಮ್ಮಾಯಿಯವರ ವಿಚಾರದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿದ್ದವು. ಆದ್ರೆ ಈಗ ರಾಜ್ಯದ ಬಜೆಟ್ ಅಧಿವೇಶನದ ಬಳಿಕ ಮತ್ತೊಮ್ಮೆ ಬಿಜೆಪಿ ಭಿನ್ನರ ತಂಡ ಆಕ್ಟಿವ್ ಆಗಿದೆ. ಆ ತಂಡದ ಜೊತೆಗೆ ಇಲ್ಲಿ ಕಾಕಾತಾಳಿ ಅನ್ನುವಂತೆ ಅವರು ಕೂಡ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿರೋ ವಿಚಾರ ಮತ್ತೊಂದಷ್ಟು ಊಹಾಪೋಹಗಳಿಗೆ ಪುಷ್ಟಿಯನ್ನ ಕೊಟ್ಟಿದೆ. ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರು ಇರುವಂತಹ ಸಂದರ್ಭದಲ್ಲಿ ಹೊಸ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನರ ಬಣ ತನ್ನ ಅಭಿಪ್ರಾಯ ಭೇದವನ್ನ ಮಂಡನೆ ಮಾಡಿತ್ತು. ಅದಕ್ಕೆ ಪೂರಕವಾಗುವಂತೆ ಅವರ ವಿರುದ್ಧ ಹೋರಾಟವನ್ನ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಸಮುದಾಯದ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಕ್ಕೆ ಅಣಿಯಾಗ್ತಾ ಇದೆ. ಮತ್ತೊಂದು ಕಡೆ ಬೊಮ್ಮಾಯಿ ಅವರು ರಾಜ್ಯಾಧ್ಯಕ್ಷರ ಹಾಗೆ ಯಡಿಯೂರಪ್ಪನವರ ಆಪ್ತ ಬಣದಲ್ಲಿ ಇದ್ದು ಕೂಡ ಸನ್ನಿವೇಶ ಕೈ ಮೀರಿದ್ರೆ ಅದನ್ನ ಹ್ಯಾಂಡಲ್ ಮಾಡುವಂತ ಸಿಚುವೇಶನ್ಗೆ ಅವರು ಬೇಕಾಗುತ್ತೆ, ಅವರ ಜವಾಬ್ದಾರಿಯನ್ನ ಪಡೆದುಕೊಳ್ಬೇಕು ಅನ್ನುವಂತ ಯೋಚನೆಯನ್ನ ಕೂಡ ಮಾಡಲಾಗಿತ್ತು. ಈಗ ಈ ಸನ್ನಿವೇಶದ ಲಾಭದ ಅಂಶವಾಗಿ ನೋಡೋದಾದ್ರೆ
ಇಬ್ಬರು ಅಂದ್ರೆ ಎರಡೂ ಬಣಗಳಲ್ಲಿ ಆಗ್ತಿರುವಂತಹ ವ್ಯತ್ಯಾಸದಿಂದಾಗಿ ರಾಜ್ಯದ ಜವಾಬ್ದಾರಿಯಲ್ಲಿ ವಿಶ್ವಾಸ ನಾಯಕನೊಬ್ಬನನ್ನ ತಮ್ಮ ಬಳಿ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಬಿಜೆಪಿ ರಾಷ್ಟ್ರೀಯ ನಾಯಕರಿಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಬೊಮ್ಮಾಯಿ ಅವರನ್ನ ವಿಶ್ವಾಸಿಸಬಹುದು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಬಣಗಳೆರಡರ ಹೊರತಾಗಿಯೂ ಕೂಡ ಓರ್ವ ನಿಷ್ಠಾವಂತ ನಾಯಕನಾಗಿ ಪಕ್ಷದ ಬೆಳವಣಿಗೆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸುವಂತ ನಿರ್ಧಾರವನ್ನ ಮಾಡೋದಕ್ಕೆ ಅವರು ಪ್ರಯತ್ನವನ್ನ ಮಾಡಬಹುದು. ಆ ನಿಟ್ಟಿನಲ್ಲಿ ಬೊಮ್ಮಾಯಿ ಅವರ ಸಹಕಾರವನ್ನ ಪಡಿಬಹುದು ಅನ್ನುವಂತ ಮಾತಿದೆ. ಸೊ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ವಿಚಾರಗಳು ಚರ್ಚೆಗೊಳಪಡುತ್ತಿರೋದ್ರಿಂದಾಗಿ ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಬು ಅಂದ್ರೆ ಈಗ ರಾಕೇಶ್, ವೈಯಕ್ತಿಕವಾಗಿ ಬೊಮ್ಮಾಯಿಯವರ ಒಂದು ವರ್ಚಸ್ಸಿಗೂ ಕೂಡ ಇದೊಂದು ಬೂಸ್ಟ್ ಕೊಡ್ತಾ ಇದೆ ಅಂತ. ಯಾಕಂದ್ರೆ ಅವರು MP ಆದ್ರು, ಅದಾದ್ಮೇಲೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಇತ್ತು ರಾಜ್ಯ BJPಗೆ ಸಂಬಂಧಪಟ್ಟಂತೆ. ಬಟ್ ಈಗ ಅವ್ರನ್ನ ಕರೆಸ್ಕೊಂಡು ಮಾತನಾಡೋದು ನೋಡ್ತಾ ಇದ್ರೆ ಅವ್ರಿಗೂ ಕೂಡ ರಾಜ್ಯ BJPಯಲ್ಲಿ ಒಂದು ರೀತಿ ಬೂಸ್ಟ್ ಸಿಕ್ಕಂತ ಅಂತ ಈ ಬೆಳವಣಿಗೆ. ಹೌದು ಪ್ರಭು, ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕತ್ವದ ವಿಚಾರದಲ್ಲಿ ಆಗಿರುವಂತಹ ಗೊಂದಲಗಳನ್ನ ಪರಿಹಾರ ಮಾಡೋದಕ್ಕೆ ಹಿರಿಯ ಅನುಭವಿ ಒಬ್ಬರ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಬೊಮ್ಮಾಯಿ ಅವರ ಉಪಸ್ಥಿತಿ ಪಕ್ಷಕ್ಕೆ ಲಾಭವನ್ನ ಕೊಡಬಹುದು. ಹಾಗೆ ಪಕ್ಷದೊಳಗಿನ ವಿಚಾರಗಳಿಗೂ ಕೂಡ ಅವರ ಮಾರ್ಗದರ್ಶಕನ ಅವಶ್ಯಕತೆ ಇರೋದ್ರಿಂದಾಗಿ ಅಮಿತ್ ಶಾ ಅವರು ಆ ವಿಚಾರದಲ್ಲಿ ಚರ್ಚೆ ಮಾಡಿ ತಮ್ಮ ನಿರ್ಧಾರವನ್ನು ಕೂಡ ಪ್ರಕಟಿಸುವಂತ ಸಾಧ್ಯತೆಗಳಿದೆ. ಒಟ್ಟಲ್ಲಿ ಈ ಎಲ್ಲ ಊಹಾಪೋಹಗಳಿಗೂ ಸ್ಪಷ್ಟವಾದಂತಹ ಉತ್ತರ ಈ ಹೊಸ ನಾಯಕತ್ವದ ನಿರ್ಮಾಣ ಮತ್ತು ರಾಷ್ಟ್ರೀಯ ನಾಯಕರ ನೇಮಕಾತಿಯ ಒಳಗೆ ಆಗುವಂತ ಬೆಳವಣಿಗೆಗಳು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.